ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ಈ ವಿಶಾಲ ವಿಶ್ವವನ್ನು ನಾವು ಗಮನಿಸಿದಾಗ ನಮ್ಮ ಭೂಮಿ ಮಾತ್ರವೇ ಜೀವ ಹೊಂದಿರುವ ಏಕೈಕ ಸ್ಥಳವೇ ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವಿಸುತ್ತದೆ. ಕೋಟ್ಯಾಂತರ ಗ್ಯಾಲಕ್ಸಿಗಳು, ಅನೇಕ ನಕ್ಷತ್ರಗಳು ಮತ್ತು ಅವುಗಳ ಸುತ್ತಲೂ ಭ್ರಮಿಸುವ ಎಕ್ಸೋ ಪ್ಲಾನೆಟ್ಗಳ ನಡುವೆ ಜೀವನ ಬೇರೆಡೆ ಕೂಡ ಉಂಟಾಗಿರುವ ಸಾಧ್ಯತೆ ವಿಜ್ಞಾನಿಗಳಿಗೆ ಅತ್ಯಂತ ಕುತೂಹಲಕರ ವಿಷಯವಾಗಿದೆ. ಈ ವಿಚಾರವನ್ನ ಅಧ್ಯಯನ ಮಾಡುವ ವಿಜ್ಞಾನ ಕ್ಷೇತ್ರವೇ ಆಸ್ಟ್ರೋಬಯಾಲಜಿ. ಇದು ಜೀವದ ಮೂಲ, ಅದರ ಬೆಳವಣಿಗೆ ಮತ್ತು ಭೂಮಿಯ ಹೊರಗಿನ ಪರಿಸ್ಥಿತಿಗಳಲ್ಲಿ ಅದು ಸಾಧ್ಯವೇ ಎಂಬುದನ್ನು ವಿಶ್ಲೇಷಿಸುತ್ತದೆ. ಇಂದಿನ ಆಧುನಿಕ ಟೆಲಿಸ್ಕೋಪ್ಗಳು ಮತ್ತು ಸ್ಪೆಕ್ಟ್ರೋಸ್ಕೋಪಿ ತಂತ್ರಜ್ಞಾನಗಳ ಸಹಾಯದಿಂದ ವಿಜ್ಞಾನಿಗಳು ದೂರದ ಎಕ್ಸೋ ಪ್ಲಾನೆಟ್ಗಳ ವಾತಾವರಣ ಮತ್ತು ರಾಸಾಯನಿಕ ಸಂಯೋಜನೆಗಳನ್ನು ಅಧ್ಯಯನ ಮಾಡ್ತಿದ್ದಾರೆ. ಈ ಅಧ್ಯಯನಗಳು ನಾವು ಏಕಾಂಗಿಗಳೇ ಅಥವಾ ವಿಶ್ವದಲ್ಲಿ ಇನ್ನೂ ಎಲ್ಲಿ ಜೀವನ ಇದೆ ಎಂಬ ಮಹತ್ತರ ಪ್ರಶ್ನೆಗೆ ಉತ್ತರ ಹುಡುಕುವ ಮಹತ್ವವಾದ ಪ್ರಯತ್ನವಾಗಿವೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 5 ಪ್ರಮುಖ ಏಲಿಯನ್ ಎಕ್ಸೋ ಪ್ಲಾನೆಟ್ಗಳ ಬಗ್ಗೆ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗಾಯ್ಸ್, ಈ 5 ಪ್ರಮುಖ ಎಕ್ಸೋ ಪ್ಲಾನೆಟ್ಗಳಲ್ಲಿ ಜೀವನ ಇರಬಹುದೆಂಬ ಸಾಧ್ಯತೆಯನ್ನ ವಿಜ್ಞಾನಿಗಳು ಅಧ್ಯಯನ ಮಾಡ್ತಿದ್ದಾರೆ. ಈ ಗ್ರಹಗಳು ಹ್ಯಾಬಿಟಬಲ್ ಝೋನ್ ಅಂದ್ರೆ ನಕ್ಷತ್ರದ ಸುತ್ತಲೂ ಇರುವ ತಾಪಮಾನ ಸರಿಯಾಗಿರುವ ಪ್ರದೇಶದಲ್ಲಿ ಇರುವುದರಿಂದ ವಿಶೇಷ ಮಹತ್ವ ಹೊಂದಿವೆ. ಮೊದಲನೆಯದಾಗಿ ಪ್ರಾಕ್ಸಿಮಾ ಸೆಂಟೋರಿ ಬಿ. ಇದು ನಮಗೆ ಅತಿ ಸಮೀಪದಲ್ಲಿರುವ ಎಕ್ಸೋ ಪ್ಲಾನೆಟ್. ಇದು ಪ್ರಾಕ್ಸಿಮಾ ಸೆಂಟೋರಿ ಎಂಬ ಕೆಂಪು ಬೃಹತ್ ನಕ್ಷತ್ರದ ಸುತ್ತಲೂ ಭ್ರಮಿಸುತ್ತದೆ. ಇದರ ಮೇಲೆ ದ್ರವ ನೀರು ಅಂದ್ರೆ ಲಿಕ್ವಿಡ್ ವಾಟರ್ ಇರಬಹುದೆಂಬ ಸಾಧ್ಯತೆ ಇದೆ. ಆದರೆ ತೀವ್ರ ಸ್ಟೆಲ್ಲರ್ ರೇಡಿಯೇಷನ್ ಜೀವಕ್ಕೆ ಅಪಾಯಕಾರಿಯಾಗಬಹುದು. ಎರಡನೆಯದಾಗಿ ಟ್ರಾಪಿಸ್ಟ್ 1e. ಇದು ಟ್ರಾಪಿಸ್ಟ್ 1 ಎಂಬ ನಕ್ಷತ್ರದ ವ್ಯವಸ್ಥೆಯಲ್ಲಿದೆ. ಇದರ ಗಾತ್ರ ಭೂಮಿಯಂತೆ ಇದ್ದು ಇದರ ಮೇಲ್ಮೈ ತಾಪಮಾನವು ಬಯೋಲಾಜಿಕಲ್ ಪ್ರೊಸೆಸಸ್ಗೆ ಸೂಕ್ತವಾಗಿರಬಹುದು ಎಂದು ವಿಜ್ಞಾನಿಗಳು ಅಂದುಕೊಳ್ಳುತ್ತಿದ್ದಾರೆ. ಮೂರನೆಯದು ಕೆಪ್ಲರ್ 452b. ಇದನ್ನ ಅರ್ತ್ಸ್ ಕಸಿನ್ ಎಂದು ಕರೆಯಲಾಗುತ್ತದೆ. ಯಾಕಂದ್ರೆ ಇದು ಕೆಪ್ಲರ್ 452 ಎಂಬ ಸೂರ್ಯನಂತೆ ಇರುವ ನಕ್ಷತ್ರದ ಸುತ್ತಲೂ ಭ್ರಮಿಸುತ್ತದೆ ಮತ್ತು ಇದರ ಆರ್ಬಿಟಲ್ ಪೀರಿಯಡ್ ಭೂಮಿಯಂತೆ ಇದೆ. ನಾಲ್ಕನೆಯದು LHS 1140b. ಇದೊಂದು ರಾಕಿ ಗ್ರಹವಾಗಿದ್ದು ಇದರ ಘನತ್ವ ಅಂದ್ರೆ ಡೆನ್ಸಿಟಿ ಮತ್ತು ಗ್ರಾವಿಟಿ ಜೀವ ಉಳಿಯಲು ಸಹಾಯಕವಾಗಿರಬಹುದು. ಇದರಲ್ಲಿ ದಪ್ಪವಾದ ವಾತಾವರಣ ಇರಬಹುದೆಂದು ಸೂಚನೆಗಳಿವೆ. ಐದನೆಯದು K218b. ಇದು ವಿಶೇಷವಾಗಿ ಗಮನ ಸೆಳೆಯುತ್ತದೆ. ಯಾಕಂದ್ರೆ ಇದರ ವಾತಾವರಣದಲ್ಲಿ ವಾಟರ್ ವೇಪರ್ ಸ್ಪೆಕ್ಟ್ರೋಸ್ಕೋಪಿಕ್ ಎವಿಡೆನ್ಸ್ ಕಂಡು ಬಂದಿವೆ ಮತ್ತು ಇದು ಹೈಸಿಯನ್ ಪ್ಲಾನೆಟ್ ಅಂದ್ರೆ ಹೈಡ್ರೋಜನ್ ರಿಚ್ ಓಷನ್ ವರ್ಲ್ಡ್ ಆಗಿರಬಹುದೆಂದು ವಿಜ್ಞಾನಿಗಳು ಊಹಿಸುತ್ತಿದ್ದಾರೆ. ಈ ಎಲ್ಲಾ ಗ್ರಹಗಳ ಅಧ್ಯಯನದಲ್ಲಿ ಆಸ್ಟ್ರೋಬಯಾಲಜಿ, ಸ್ಪೆಕ್ಟ್ರೋಸ್ಕೋಪಿ ಮತ್ತು ಎಕ್ಸೋ ಪ್ಲಾನೆಟ್ ಅಟ್ಮಾಸ್ಫಿಯರ್ ಅನಾಲಿಸಿಸ್ ಎಂಬ ವೈಜ್ಞಾನಿಕ ವಿಧಾನಗಳನ್ನು ಬಳಸಲಾಗುತ್ತದೆ ಮತ್ತು ಇವುಗಳಲ್ಲಿ ಜೀವದ ಸೂಚನೆಗಳು ಅಂದ್ರೆ ಬಯೋಸಿಗ್ನೇಚರ್ಸ್, ಉದಾಹರಣೆಗೆ ಆಕ್ಸಿಜನ್, ಮೀಥೇನ್ ಅಥವಾ ನೀರಿನ ಉಪಸ್ಥಿತಿ ಇರುವುದನ್ನು ಹುಡುಕಲಾಗುತ್ತಿದೆ. ಈ ರೀತಿ ಈ ಎಕ್ಸೋ ಪ್ಲಾನೆಟ್ಗಳು ಮಾನವನಿಗೆ ಹೊರಗ್ರಹ ಜೀವ ಅಂದ್ರೆ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಲೈಫ್ ಕುರಿತು ಅರಿವನ್ನ ಹೆಚ್ಚಿಸುವಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತಿವೆ. ಗಾಯ್ಸ್, ಈಗ ಈ ಒಂದೊಂದು ಎಕ್ಸೋ ಪ್ಲಾನೆಟಿನ ಬಗ್ಗೆ ವಿವರವಾಗಿ ನೋಡೋಣ ಮತ್ತು ಈ ಎಕ್ಸೋ ಪ್ಲಾನೆಟ್ಸ್ ನಮ್ಮ ಭೂಮಿಯಿಂದ ಎಷ್ಟು ದೂರದಲ್ಲಿವೆ ಹಾಗೂ ಈಗಿನ ಟೆಕ್ನಾಲಜಿಯ ಸಹಾಯದಿಂದ ಈ ಎಕ್ಸೋ ಪ್ಲಾನೆಟ್ಸ್ಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ನೋಡೋಣ. ಪ್ರಾಕ್ಸಿಮಾ ಸೆಂಟೋರಿ ಬಿ. ಈ ಗ್ರಹವು ನಮ್ಮ ಸೌರಮಂಡಲಕ್ಕೆ ಅತಿ ಸಮೀಪದಲ್ಲಿರುವ ಎಕ್ಸೋ ಪ್ಲಾನೆಟ್ ಆಗಿದ್ದು ಇದು ಪ್ರಾಕ್ಸಿಮಾ ಸೆಂಟೋರಿ ಎಂಬ ಕೆಂಪು ಡ್ವಾರ್ಫ್ ನಕ್ಷತ್ರದ ಸುತ್ತಲೂ ಭ್ರಮಿಸುತ್ತದೆ. ಇದರ ಭಾರ ಅಂದ್ರೆ ಮಾಸ್ ನಮ್ಮ ಭೂಮಿಗಿಂತ ಸ್ವಲ್ಪ ಹೆಚ್ಚು. ಆದ್ದರಿಂದ ಇದನ್ನ ಸೂಪರ್ ಅರ್ತ್ ಎಂದು ಕರೆಯುತ್ತಾರೆ. ಈ ಗ್ರಹವು ತನ್ನ ನಕ್ಷತ್ರದ ಹ್ಯಾಬಿಟಬಲ್ ಝೋನ್ನಲ್ಲಿದೆ. ಅಂದ್ರೆ ಇಲ್ಲಿ ತಾಪಮಾನವು ದ್ರವ ನೀರು ಅಂದ್ರೆ ಲಿಕ್ವಿಡ್ ವಾಟರ್ ಉಳಿಯಲು ಅನುಕೂಲವಾಗಿರಬಹುದು. ಆದ್ರೆ ಪ್ರಾಕ್ಸಿಮಾ ಸೆಂಟೋರಿ ಒಂದು ಫ್ಲೇರ್ ಸ್ಟಾರ್ ಆಗಿರುವುದರಿಂದ ಇದು ಬಹಳಷ್ಟು ಸ್ಟೆಲ್ಲರ್ ಫ್ಲೇರ್ಸ್ ಮತ್ತು ಹೈ ಎನರ್ಜಿ ರೇಡಿಯೇಷನ್ ಬಿಡುಗಡೆ ಮಾಡುತ್ತದೆ. ಇದು ಗ್ರಹದ ವಾತಾವರಣವನ್ನ ಹಾಳು ಮಾಡಬಹುದು ಮತ್ತು ಜೀವದ ಅಭಿವೃದ್ಧಿಗೆ ಅಡಚಣೆಯಾಗಬಹುದು. ಇನ್ನೂ ಒಂದು ಪ್ರಮುಖ ವಿಷಯವೆಂದರೆ ಇದು ಟೈಡಲಿ ಲಾಕ್ಡ್ ಆಗಿರಬಹುದು. ಅಂದ್ರೆ ಈ ಗ್ರಹದ ಒಂದು ಭಾಗ ಸದಾ ನಕ್ಷತ್ರದ ಕಡೆ ಮುಖ ಮಾಡಿರುತ್ತದೆ ಮತ್ತು ಇನ್ನೊಂದು ಭಾಗ ಸದಾ ಕತ್ತಲೆಯಲ್ಲಿರುತ್ತದೆ. ಇದು ತಾಪಮಾನದಲ್ಲಿ ಅತಿಯಾದ ವ್ಯತ್ಯಾಸವನ್ನ ಉಂಟು ಮಾಡಬಹುದು. ಆದರೂ ಕೆಲವು ಹವಾಮಾನ ಮಾದರಿಗಳು ಅಂದ್ರೆ ಕ್ಲೈಮೇಟ್ ಮಾಡೆಲ್ಸ್ ಹೇಳುವಂತೆ ಮಧ್ಯಭಾಗದಲ್ಲಿ ಅದನ್ನ ಟರ್ಮಿನೇಟರ್ ಝೋನ್ ಅಂತ ಕರೀತಾರೆ. ಸೊ ಅಲ್ಲಿ ಜೀವ ಉಳಿಯುವ ಸಾಧ್ಯತೆ ಇರುತ್ತದೆ. ಈ ಪ್ರಾಕ್ಸಿಮಾ ಸೆಂಟೋರಿ ಬಿ ಎಕ್ಸೋ ಪ್ಲಾನೆಟ್ ನಮ್ಮ ಭೂಮಿಗೆ ಸುಮಾರು 4.24 ಲೈಟ್ ಇಯರ್ಸ್ ದೂರದಲ್ಲಿದೆ. ಇಲ್ಲಿ ಒಂದು ಲೈಟ್ ಇಯರ್ ಅಂದ್ರೆ
9.46 ಟ್ರಿಲಿಯನ್ ಕಿಲೋಮೀಟರ್ಸ್. ಸೊ ಗಾಯ್ಸ್, ಈ ಪ್ರಾಕ್ಸಿಮಾ ಸೆಂಟೋರಿ ಬಿ ರಫ್ ಆಗಿ ನಮ್ಮ ಭೂಮಿಗೆ 40 ಟ್ರಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದೆ. ಗಾಯ್ಸ್, ನಿಮಗೆ ಗೊತ್ತಾ, ಪಾರ್ಕರ್ ಸೋಲಾರ್ ಪ್ರೋಬ್ ಮಾನವ ನಿರ್ಮಿತ ಅತ್ಯಂತ ವೇಗವಾಗಿ ಪ್ರಯಾಣಿಸುವ ಒಂದು ಆಬ್ಜೆಕ್ಟ್ ಆಗಿದೆ. ಇದು ಗಂಟೆಗೆ ಸುಮಾರು 6,92,000 ಕಿಲೋಮೀಟರ್ಸ್ ವೇಗವಾಗಿ ಚಲಿಸುತ್ತದೆ. ಸೊ ಇಷ್ಟೊಂದು ವೇಗವಾಗಿ ಚಲಿಸುವ ಈ ಪಾರ್ಕರ್ ಸೋಲಾರ್ ಪ್ರೋಬ್ಗೂ ಕೂಡ ನಮ್ಮ ಭೂಮಿಯಿಂದ ಈ ಪ್ರಾಕ್ಸಿಮಾ ಸೆಂಟೋರಿ ಬಿ ಗ್ರಹಕ್ಕೆ ತಲುಪಲು ಸುಮಾರು 7,000 ವರ್ಷಗಳ ಸಮಯ ಬೇಕಾಗುತ್ತೆ. ಟ್ರಾಪಿಸ್ಟ್ 1e. ಈ ಗ್ರಹವು ಟ್ರಾಪಿಸ್ಟ್ 1 ಎಂಬ ಸಿಸ್ಟಮ್ನಲ್ಲಿರುವ 7 ಗ್ರಹಗಳಲ್ಲಿ ಒಂದು. ಈ ಟ್ರಾಪಿಸ್ಟ್ 1e ನಮ್ಮ ಭೂಮಿಯ ಗಾತ್ರಕ್ಕೆ ಬಹಳ ಹತ್ತಿರವಾಗಿದ್ದು, ಅದರ ರೇಡಿಯಸ್ ಮತ್ತು ಡೆನ್ಸಿಟಿ ಸೂಚಿಸುವಂತೆ ಇದು ರಾಕಿ ಗ್ರಹವಾಗಿದೆ. ಇದು ಹ್ಯಾಬಿಟಬಲ್ ಝೋನ್ನ ಮಧ್ಯಭಾಗದಲ್ಲಿದ್ದು, ಇದರ ಮೇಲ್ಮೈಯಲ್ಲಿ ಸ್ಥಿರ ತಾಪಮಾನ ಇರಬಹುದು ಎಂದು ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ. ಇದರಲ್ಲಿ ವಾತಾವರಣ ಇದ್ರೆ ಅದು ಗ್ರೀನ್ ಹೌಸ್ ಎಫೆಕ್ಟ್ ಮೂಲಕ ತಾಪಮಾನವನ್ನ ನಿಯಂತ್ರಿಸಬಹುದು. ಟ್ರಾಪಿಸ್ಟ್ 1 ಸಿಸ್ಟಮ್ನ ಗ್ರಹಗಳು ಪರಸ್ಪರ ಗ್ರಾವಿಟೇಷನಲ್ ರೆಸೋನೆನ್ಸ್ ಹೊಂದಿರುವುದರಿಂದ ಅವುಗಳ ಆರ್ಬಿಟಲ್ ಸ್ಟೆಬಿಲಿಟಿ ಹೆಚ್ಚು. ಕೆಲವು ಅಧ್ಯಯನಗಳು ಈ ಗ್ರಹದಲ್ಲಿ ಸಮುದ್ರಗಳು ಇರಬಹುದೆಂದು ಸೂಚಿಸುತ್ತವೆ. ಇದು ಜೀವನದ ಪ್ರಮುಖ ಅಂಶ. ಈ ಟ್ರಾಪಿಸ್ಟ್ 1e ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗೆ 40 ಲೈಟ್ ಇಯರ್ಸ್ ದೂರದಲ್ಲಿದೆ, ಅಂದ್ರೆ 370 ಟ್ರಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಪಾರ್ಕರ್ ಸೋಲಾರ್ ಪ್ರೋಬ್ ತನ್ನ 6,92,000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಿಂದ ಈ ಟ್ರಾಪಿಸ್ಟ್ 1e ಎಕ್ಸೋಪ್ಲಾನೆಟ್ಗೆ ತಲುಪಲು ಸುಮಾರು 65,000 ವರ್ಷಗಳ ಸಮಯ ಬೇಕಾಗುತ್ತೆ. ಕೆಪ್ಲರ್ 452b. ಈ ಗ್ರಹವನ್ನ ಸಾಮಾನ್ಯವಾಗಿ ಅರ್ತ್ಸ್ ಕಸಿನ್ ಎಂದು ಕರೆಯುತ್ತಾರೆ, ಯಾಕಂದ್ರೆ ಇದು ಕೆಪ್ಲರ್ 452 ಎಂಬ ಸೂರ್ಯನಂತೆ ಇರುವ ನಕ್ಷತ್ರದ ಸುತ್ತಲೂ ಭ್ರಮಿಸುತ್ತದೆ. ಇದರ ಆರ್ಬಿಟಲ್ ಪೀರಿಯಡ್ ಸುಮಾರು 385 ದಿನಗಳು. ಇದು ನಮ್ಮ ಭೂಮಿಯ 365 ದಿನಗಳಿಗೆ ಹತ್ತಿರವಾಗಿದೆ. ಈ ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗಿಂತ ಸುಮಾರು 60% ದೊಡ್ಡದಾಗಿದ್ದು, ಇದರಿಂದ ಅದರ ಗ್ರಾವಿಟಿ ಹೆಚ್ಚು ಇರಬಹುದು. ಇದರ ಮೇಲ್ಮೈಯಲ್ಲಿ ಜ್ವಾಲಾಮುಖಿ ಚಟುವಟಿಕೆಗಳು ಮತ್ತು ಟೆಕ್ಟಾನಿಕ್ ಪ್ಲೇಟ್ಸ್ ಇರಬಹುದೆಂದು ವಿಜ್ಞಾನಿಗಳು ಊಹಿಸುತ್ತಿದ್ದಾರೆ. ಇದು ಕಾರ್ಬನ್ ಸೈಕಲ್ ಮೂಲಕ ಹವಾಮಾನ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಈ ಗ್ರಹವು ತನ್ನ ನಕ್ಷತ್ರದಿಂದ ಸರಿಯಾದ ಪ್ರಮಾಣದ ಶಕ್ತಿ ಅಂದ್ರೆ ಸ್ಟೆಲ್ಲರ್ ಎನರ್ಜಿ ಫ್ಲಕ್ಸ್ ಪಡೆಯುವುದರಿಂದ ಇಲ್ಲಿ ದ್ರವ ನೀರು ಇರಬಹುದೆಂಬ ಸಾಧ್ಯತೆ ಇದೆ. ಆದರೆ ಇದರ ನಿಖರ ವಾತಾವರಣದ ರಚನೆ ಇನ್ನೂ ತಿಳಿದು ಬಂದಿಲ್ಲ. ಈ ಕೆಪ್ಲರ್ 452b ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗೆ ಸುಮಾರು 1,400 ಲೈಟ್ ಇಯರ್ಸ್ ದೂರದಲ್ಲಿದೆ, ಅಂದ್ರೆ 13 ಕ್ವಾಡ್ರಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಪಾರ್ಕರ್ ಸೋಲಾರ್ ಪ್ರೋಬ್ ಈ ಕೆಪ್ಲರ್ 452b ಎಕ್ಸೋಪ್ಲಾನೆಟ್ಗೆ ತಲುಪಲು ಸುಮಾರು 23 ಲಕ್ಷ ವರ್ಷಗಳ ಸಮಯ ಬೇಕಾಗುತ್ತೆ. LHS 1140b. ಈ ಗ್ರಹವು ಒಂದು ಘನ ರಾಕಿ ಸೂಪರ್ ಅರ್ತ್ ಆಗಿದ್ದು, ಇದರ ಡೆನ್ಸಿಟಿ ಹೆಚ್ಚು ಇರುವುದರಿಂದ ಇದು ಲೋಹ ಮತ್ತು ಸಿಲಿಕೇಟ್ಗಳಿಂದ ಕೂಡಿರಬಹುದು. ಇದು ತನ್ನ ನಕ್ಷತ್ರದ ಹ್ಯಾಬಿಟಬಲ್ ಝೋನ್ನಲ್ಲಿ ಸ್ಥಿತವಾಗಿದ್ದು, ವಿಜ್ಞಾನಿಗಳು ಇದರ ಮೇಲೆ ದಪ್ಪವಾದ ವಾತಾವರಣ ಇರಬಹುದೆಂದು ಭಾವಿಸುತ್ತಿದ್ದಾರೆ. ಇದರ ವಾತಾವರಣವು ಸ್ಟೆಲ್ಲರ್ ರೇಡಿಯೇಷನ್ನಿಂದ ರಕ್ಷಣೆ ನೀಡಬಹುದು ಮತ್ತು ತಾಪಮಾನವನ್ನು ಸ್ಥಿರವಾಗಿಡಬಹುದು. ಇದರ ನಿಧಾನವಾದ ಆರ್ಬಿಟಲ್ ರೊಟೇಷನ್ ಮತ್ತು ಟೈಡಲ್ ಲಾಕಿಂಗ್ ಸಾಧ್ಯತೆ ಇದ್ರೂ, ಹವಾಮಾನ ಮಾದರಿಗಳು ಸೂಚಿಸುವಂತೆ ಇದರ ಮೇಲ್ಮೈಯಲ್ಲಿ ಸಮತೋಲನದ ತಾಪಮಾನ ಇರಬಹುದು. ಈ ಎಕ್ಸೋಪ್ಲಾನೆಟ್ ಮೇಲೆ ಸಮುದ್ರಗಳು ಅಥವಾ ಹಿಮ ಇರಬಹುದೆಂದು ಕೆಲವು ಸ್ಪೆಕ್ಟ್ರೋಸ್ಕೋಪಿಕ್ ವಿಶ್ಲೇಷಣೆಗಳು ಸೂಚಿಸುತ್ತವೆ. ಈ LHS 1140b ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗೆ 41 ಲೈಟ್ ಇಯರ್ಸ್ ದೂರದಲ್ಲಿದೆ, ಅಂದ್ರೆ ಸುಮಾರು 390 ಟ್ರಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಪಾರ್ಕರ್ ಸೋಲಾರ್ ಪ್ರೋಬ್ ಈ LHS 1140b ಎಕ್ಸೋಪ್ಲಾನೆಟ್ಗೆ ತಲುಪಲು ಸುಮಾರು 65 ರಿಂದ 66 ಸಾವಿರ ವರ್ಷಗಳ ಸಮಯ ಬೇಕಾಗುತ್ತೆ. K2-18b. ಈ ಗ್ರಹವು ಬಹಳ ವಿಶಿಷ್ಟವಾದ ಹೈಸಿಯನ್ ಪ್ರಕಾರದ ಗ್ರಹವಾಗಿರಬಹುದು, ಅಂದ್ರೆ ಇದು ಹೈಡ್ರೋಜನ್ ಸಮುದ್ರ ವಾತಾವರಣ ಮತ್ತು ದೊಡ್ಡ ಸಮುದ್ರಗಳನ್ನು ಹೊಂದಿರಬಹುದು. ಇದು ತನ್ನ ನಕ್ಷತ್ರದ ಹ್ಯಾಬಿಟಬಲ್ ಝೋನ್ನಲ್ಲಿ ಇರುವುದರಿಂದ ಇದರ ಮೇಲೆ ದ್ರವ ನೀರು ಇರುವ ಸಾಧ್ಯತೆ ಹೆಚ್ಚು. ಈ ಎಕ್ಸೋಪ್ಲಾನೆಟಿನ ವಾತಾವರಣದಲ್ಲಿ ವಾಟರ್ ವೇಪರ್ ಪತ್ತೆಯಾಗಿರುವುದು ಸ್ಪೆಕ್ಟ್ರೋಸ್ಕೋಪಿ ಮೂಲಕ ದೃಢಪಟ್ಟಿದೆ ಮತ್ತು ಕೆಲವು ಅಧ್ಯಯನಗಳು ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೂಡ ಇರಬಹುದೆಂದು ಸೂಚಿಸುತ್ತವೆ. ಇವು ಬಯೋಸಿಗ್ನೇಚರ್ಸ್ ಆಗಿರಬಹುದು, ಆದರೆ ಅವು ಜೀವದಿಂದಲೇ ಬಂದವು ಎಂದು ಖಚಿತಪಡಿಸಲು ಇನ್ನಷ್ಟು ಅಧ್ಯಯನ ಅಗತ್ಯ. ಈ K2-18b ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗಿಂತ ದೊಡ್ಡದಾಗಿದ್ದು, ಅದರ ಗಾತ್ರ ಮತ್ತು ಒತ್ತಡ ಪರಿಸ್ಥಿತಿಗಳು ಜೀವದ ರೂಪವನ್ನು ವಿಭಿನ್ನವಾಗಿಸಬಹುದು. ಈ K2-18b ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗೆ 124 ಲೈಟ್ ಇಯರ್ಸ್ ದೂರದಲ್ಲಿದೆ, ಅಂದ್ರೆ ಸುಮಾರು 1.17 ಕ್ವಾಡ್ರಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಪಾರ್ಕರ್ ಸೋಲಾರ್ ಪ್ರೋಬ್
6,92,000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಿಂದ ಈ K2 18b ಎಕ್ಸೋ ಪ್ಲಾನೆಟ್ಗೆ ತಲುಪಲು ಸುಮಾರು 2 ಲಕ್ಷ ವರ್ಷಗಳ ಸಮಯ ಬೇಕಾಗುತ್ತೆ. ಸೊ ಗಾಯ್ಸ್, ಈ 5 ಎಕ್ಸೋ ಪ್ಲಾನೆಟ್ಗಳು ಆಸ್ಟ್ರೋಬಯಾಲಜಿ ಮತ್ತು ಎಕ್ಸೋ ಪ್ಲಾನೆಟ್ ಸೈನ್ಸ್ ಕ್ಷೇತ್ರಗಳಲ್ಲಿ ಬಹಳ ಮಹತ್ವವಾಗಿವೆ. ಯಾಕಂದರೆ ಇವುಗಳಲ್ಲಿ ಜೀವದ ಮೂಲಭೂತ ಅಂಶಗಳು ಲೈಕ್ ನೀರು, ಸರಿಯಾದ ತಾಪಮಾನ ಮತ್ತು ರಾಸಾಯನಿಕ ಸಂಯೋಜನೆಗಳು ಇರುವ ಸಾಧ್ಯತೆ ಇದೆ. ಭವಿಷ್ಯದಲ್ಲಿ ಸ್ಪೇಸ್ ಟೆಲಿಸ್ಕೋಪ್ಸ್ ಮತ್ತು ಸ್ಪೆಕ್ಟ್ರಲ್ ಅನಾಲಿಸಿಸ್ ಮೂಲಕ ಇವುಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟ ಮಾಹಿತಿ ಸಿಗಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.